ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಸ್ಟಾಫ್ ನರ್ಸ್ ಯೂನಿಯನ್ನ ಮೇಲ್ ಹಾಗೆ ಫಿಮೇಲ್ ಅಭ್ಯರ್ಥಿಗೆ ಹುದ್ದೆಗಳು ಖಾಲಿ ಇದ್ದಾವೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕನೇ ಅಪ್ಲೈ ಮಾಡುವುದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋವಂಥವ್ರಾದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಿರೋವಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪೋದು ಸಹಾಯ ಆಗುತ್ತೆ. ಹಾಗೆ ನೀವು ಬೇಗ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಇವತ್ತಿನ ವಿಚಾರ ನೋಡಿದ್ರೆ, UPSCಯಲ್ಲಿ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಈಗಲಿಂದನೇ ಅಪ್ಲೈ ಮಾಡುವುದಿರುತ್ತೆ. ಹಾಗೆ ಕೊನೆ ದಿನಾಂಕ ಬಂದು ಜುಲೈ 3ನೇ ತಾರೀಕು ಒಳಗಡೆ ಅಪ್ಲೈ ಮಾಡುವುದಾಗಿರುತ್ತೆ. ಹಾಗೆ ನೀವು ಅಪ್ಲೈ ಮಾಡಿದ್ದಾದಮೇಲೆ ಏನಾದರೂ ಕರೆಕ್ಷನ್ ಇದ್ದರೆ ಅಥವಾ ಫೀಸ್ ರೆಕಗ್ನೈಸೇಷನ್ ಏನಾದರೂ ಇದ್ದರೆ ನೀವು ಜುಲೈ 10ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ನೀವೇನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಸ್ಟಾಫ್ ನರ್ಸ್ನ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ನ ಮೂಲಕನೇ ಅಪ್ಲೈ ಮಾಡುವುದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅಪ್ಲಿಕೇಶನ್ ಫೀಸ್ ಕೂಡ ಬಂದು ಅನ್ರಿಸರ್ವ್ ಕ್ಯಾಟಗರಿಗೆ ಆದರೆ, ಯುವರ್ನ ಕ್ಯಾಟಗರಿ ಆದರೆ ₹100 ಪ್ಲಸ್ ಆನ್ಲೈನ್ ಪ್ರೊಸೆಸ್ ಫೀಸ್ ಬಂದು ₹25 ಇರುತ್ತೆ. ಒಟ್ಟು ₹125 ಇರುತ್ತೆ. SC/ST ಕ್ಯಾಟಗರಿಗೆ ಎಕ್ಸಾಮಿನೇಷನ್ ಫೀಸ್ ಬಂದು ₹40 ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಬಂದು $25, ಒಟ್ಟು ₹65 ಇರುತ್ತೆ. ಇನ್ನು PWBD ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀಸ್ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ. ಪ್ರೊಸೆಸಿಂಗ್ ಫೀಸ್ ಬಂದು ₹25 ಇರುತ್ತೆ. ಹಾಗೆ PWBD ಕ್ಯಾಟಗರಿಗೆ ಕೂಡ SC/STಗೆ ಅಭ್ಯರ್ಥಿಗಳು ಎಷ್ಟು ಪೇ ಮಾಡ್ತಾರೋ ಅವರು ಕೂಡ ಅಷ್ಟೇ ಪೇ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಏನಾದರೂ ನೀಡಿದರೆ ಅಥವಾ ರಾಂಗ್ ಏನಾದರೂ ಫಾರ್ಮ್ ಫಿಲ್ಅಪ್ ಮಾಡಿದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೋಡಿಕೊಂಡು ಫಿಲ್ ಮಾಡಿ. ಇನ್ನು ಈ ಸ್ಟಾಫ್ ನರ್ಸ್ನ ಹುದ್ದೆಗೆ ಒಟ್ಟು ನಿಮಗೆ 3 ಹುದ್ದೆಗಳಿಗೆ ಮಾತ್ರ ಖಾಲಿ ಇದ್ದು, ಅದರಲ್ಲಿ ಸ್ಟಾಫ್ ನರ್ಸ್ನ ಯೂನಿಯನ್ನ ಮೇಲ್ ಅಭ್ಯರ್ಥಿಗೆ 1 ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಇನ್ನು ಫಿಮೇಲ್ ಅಭ್ಯರ್ಥಿಗೆ 2 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಇದು ಗ್ರೇಡ್ B ಹುದ್ದೆಯಾಗಿದ್ದು, ನಿಮಗೆ ಬೇಸಿಕ್ ಪೇಮೆಂಟ್ನ ಬಂದು ಗ್ರೇಡ್ ಪೇ ಬಂದು ಮಂತ್ಲಿ ನಿಮಗೆ ₹4,600 ಇರುತ್ತೆ. ಅದನ್ನು ಬಿಟ್ಟು ನಿಮಗೆ ಮಂತ್ಲಿ ಬಂದು ₹44,900 ಹಿಡಿದು ಮ್ಯಾಕ್ಸಿಮಮ್ ₹1,42,400 ಮಂತ್ಲಿ ಪೇಮೆಂಟ್ ಅನ್ನೋದು ಇರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ SC/ST ಹಾಗೆ PWBD ವುಮೆನ್ ಕ್ಯಾಟಗರಿ ಮತ್ತು ಫ್ರೀಡಮ್ ಫೈಟರ್ಸ್ ಮತ್ತು ಆರ್ಮಿ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು, ಅದರಲ್ಲಿ ಯಾರು UP ಅಭ್ಯರ್ಥಿಯಾಗಿರ್ತಾರೆ ಮಾತ್ರ ಅವರಿಗೆ ಮಾತ್ರ ರಿಸರ್ವೇಷನ್ ಇರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 21 ವರ್ಷ ಇರಬೇಕಾಗಿದ್ದು, ಮ್ಯಾಕ್ಸಿಮಮ್ 40 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾಯಿದ್ದು, ಅದರಲ್ಲಿ SC/ST ಕ್ಯಾಟಗರಿಗೆ ಮಾತ್ರ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾಯಿದ್ದಾರೆ. ಅದು UP ಕ್ಯಾಂಡಿಡೇಟ್ ಆಗಿದ್ದರೆ ಮಾತ್ರ ಅವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮೆರಿಟಿಯಲ್ ಸ್ಟೇಟಸ್ ಬಂದು ಮೇಲ್ ಅಭ್ಯರ್ಥಿ ಆಲ್ರೆಡಿ ಒಂದು ಮದುವೆ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಆಗಿರೋದು ಹೂ ಹ್ಯಾವ್ ಮ್ಯಾರಿಡ್ ವಿತ್ ಆಲ್ರೆಡಿ ಹ್ಯಾವಿಂಗ್ ಎ ವೈಫ್, ಮತ್ತು ವುಮೆನ್ ಅಭ್ಯರ್ಥಿ ಕೂಡ ಅಂದರೆ ಆಲ್ರೆಡಿ ಮ್ಯಾರೇಜ್ ಆಗಿದ್ದರೆ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಸೆಕೆಂಡ್ ಟೈಮ್ ಮ್ಯಾರೇಜ್ ಆಗಿರೋವಂಥವ್ರು ನಾಟ್ ಎಲಿಜಿಬಲ್ ಆಗಿರ್ತಾರೆ ಈ ಹುದ್ದೆಗೆ ಅಪ್ಲೈ ಮಾಡಲು.
ಒನ್ ಟೈಮ್ ಮ್ಯಾರೇಜ್ ಆಗಿದ್ದರೆ ಈ ಹುದ್ದೆಗೆ ಆರಾಮಾಗಿ ಅಪ್ಲೈ ಮಾಡೋದಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು 10th ಮತ್ತು 12th ಮುಗಿಸಿರ್ಬೇಕಾಗಿರುತ್ತೆ. 10th ನೀವು ಸೈನ್ಸ್ ತಗೊಂಡು ಸೈನ್ಸಲ್ಲಿ ಪಾಸಾಗಿರಬೇಕಾದ್ರೆ, ಹಾಗೆ 12th ಕೂಡ ಸೈನ್ಸಲ್ಲಿ ನೀವು ಪಾಸಾಗಿರೋವಂಥವ್ರು ಆರಾಮಾಗಿ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ನೀವು ಯಾವುದಾದ್ರೂ ಟೆರಿಟೋರಿಯಲ್ ಆರ್ಮಿ ಸರ್ವೀಸಲ್ಲಿ ನೀವು 2 ಇಯರ್ಸ್ ಮಿನಿಮಮ್ 2 ಇಯರ್ಸ್ ಆದರೂ ನೀವು ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಮತ್ತು ಆಪ್ಟೈನ್ ಬಿ ಸರ್ಟಿಫಿಕೇಟ್ ನ್ಯಾಷನಲ್ ಗ್ರೇಡ್ ಕಾರ್ಪ್ಸ್ನ ನೀವು ಸರ್ಟಿಫಿಕೇಟ್ ಕೂಡ ಇರಬೇಕಾಗಿರುತ್ತೆ. ಅಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಇಲ್ಲಿ ಕಾಣಿಸ್ತಿರೋಂಥ ಫಾರ್ಮ್ ಕೂಡ ಫಿಲ್ ಮಾಡಿ ಮತ್ತು ನಿಮ್ಮ ಫೋಟೋ, ಸಿಗ್ನೇಚರ್ ಹಾಗೆ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.